ರೈತರ ಗದ್ದೆಗಳಿಗೆ ಭೇಟಿ ನೀಡಿದ ರೈತ ಸಂಘದ ಅಧ್ಯಕ್ಷ ಕೆ ರಾಮಣ್ಣ. ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ತಾಲೂಕಿನ ರೈತರ ಗದ್ದೆಗಳಿಗೆ ನೀರು ನುಗ್ಗಿದ ಹಿನ್ನೆಲೆ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಕೆ ರಾಮಣ್ಣ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ರಾಮಣ್ಣ ಅವರು, ರೈತರು ಈಗ ತಾನೇ ಭತ್ತ ನಾಟಿ ಮಾಡಿದ್ದಾರೆ. ಬೆಳಗೋಡ ಮಾರ್ಗದಲ್ಲಿ ಸುಮಾರು 30 ರಿಂದ 40 ಎಕರೆಯಷ್ಟು ನಾಟಿ ಮಾಡಿದ ಭತ್ತ ನೀರಲ್ಲಿ ಕೊಚ್ಚಿ ಹೋಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮಳೆಯಿಂದಾಗಿ ನಾಶವಾಗಿರುವ ರೈತರ ಗದ್ದೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಭತ್ತ ನಾಟಿಯ ಪರಿಹಾರ ಕೊಡಬೇಕು ಎಂದರು. ಅಕಾಲಿಕ ಮಳೆಯಾಗಿ ರಾತ್ರಿ ಸುರಿದಂಥ ಮಳೆ ಮುಂಜಾನೆ 3 ಗಂಟೆಯಲ್ಲಿ ಹಿಡಿದು 6 ಗಂಟೆವರೆಗೆ ಮಳೆ ಬಂತು. ಮಳೆ ಯಾವತ್ತು ಈ ವರ್ಷದಲ್ಲೇ ಇದಂಥ ಮಳೆ, ದೊಡ್ಡ ಮಳೆ ಯಾವತ್ತು ಕಂಡಿಲ್ಲ. ಇವತ್ತು ಕಂಡಿರೋಂಥ ಮಳೆ ನಿನ್ನೆ ಹಚ್ಚಿದ ನಾಟಿ ಇರಲಿ, ಮೊನ್ನೆ ಹಚ್ಚಿದ ನಾಟಿ ಇರಲಿ, ಎಲ್ಲ ಮುಳುಗಿ ಭತ್ತ ಗಡ್ಡೆ ಏನು ಕೊಂಡಿಗೆ ಕಾಣ್ತಲ್ಲ ಎಲ್ಲ ತೇರ್ಕೊಂಡು ಹೋಗಿದ್ದಾವೆ. ಈ ಮಳೆಗೆ ನೋಡ್ತಿದ್ರು, ಇದು ಮಳೆನೋ ಇದು ಏನು ನೀರು ಸುರಿದತ್ತೋ ಸಮುದ್ರದ ದಮ್ಮ ಕಾಣುತ್ತೆ. ಇಲ್ಲಿ ಭತ್ತದ ಗಡ್ಡೆ ಐತೋ ಇಲ್ಲ ಹೊಳೆ ಇರ್ತೈತೋ ನದಿ ಇರ್ತೈತೋ ಕಾಣ್ತೈತೆ. ಈ ರಾತ್ರಿ ಬಂದಂಥ ಮಳೆಗೆ 2 ತಾಸು ಮಳೆಗೆ ಅಲ್ಲಲ್ಲ ಕೊಲ್ಲರಾಗಿ ರೈತರೆಲ್ಲರೂ ಕಂಗಾಲಿದ್ದಾರೆ. ಈ ಸಸಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಮತ್ತೆ ಸಸಿ ತಂದು ಹಚ್ಬೇಕಂದ್ರೆ ಈ ರೈತರ ಪರಿಸ್ಥಿತಿ ಗಂಭೀರವಾಗೈತೆ. ಈ ದೇವರು ಅದೇನಂತಾರಲ್ಲ ಹಂಗಾಗಿದೆ. ದೇವರು ಕೊಟ್ಟಂಥ ಮಳೆಗೆ ಬೇಕಂತ ನಾವು ಕೇಳ್ತೀವಿ. ಆದರೆ ವಿಪರೀತ ಚಿತ್ರವಾಗಿ ಈಗ ಅಕಾಲಿಕ ಸಿದ್ದು ರೈತರು ನಷ್ಟಕ್ಕೆ ಉಂಟು ಆಗ್ತಿರುತ್ತೆ. ರೈತರಿಗೆ ಈಗ ಹೋದಂಥ ಹಳ್ಳ ಸಂಧಿ, ಹಳ್ಳದ ಸಾಲಿರೋವು, ಕಾಲೇಜ್ ಸಾಲಿಗಿರೋ ಇವೆಲ್ಲ ಹೋಗಿರೋವಂಥ ಪೂರ್ತಿ ಹೋಗ್ಯಾವ. ಅವಕ್ಕೇನೋ ರೈತರಿಗೆ ಈಗ ನಾಟಿ ಮಾಡೋ ಖರ್ಚು 10 ರಿಂದ 12 ಸಾವಿರ ರೂಪಾಯಿ ಖರ್ಚು ಬಂದು ಹಚ್ಚಿ ಗಟ್ಟಿಗೆ ಇರ್ಬೇಕಾರೆ ಇದಕ್ಕೆ ನಷ್ಟ ಪರಿಹಾರ ಆದಷ್ಟು ಬೇಗ ತಹಸೀಲ್ದಾರ್ ಅಧಿಕಾರಿ ಮುಖಾಂತರ ತಂದು ಈ ರೈತರಿಗೆ ಏನೋ ಆದಷ್ಟು ಮಟ್ಟಿಗೆ ಅವರು ಒಂದು ಪರಿಹಾರದಾನ ಕೊಟ್ಟರೆ ಬೇಸಿರ್ತಂತ ಹೇಳ್ತೀವಿ. ಅಧಿಕಾರಿ ಆಗಿರಲಿ, ನಮ್ಮ ಶಾಸಕ ಸಾರ್ ಗಮನಕ್ಕೆ ತಂದಿದ್ವಿ. ಅವರು ಬಂದು ವೀಕ್ಷಣೆ ಮಾಡ್ತಂತ ಹೇಳಿದ್ದಾರೆ. ಇನ್ನೊಂದು 10 ನಿಮಿಷ, ಇನ್ನೊಂದು ಅರ್ಧ ಗಂಟೆ ಒಳಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಮಟ್ಟಿಗೆ ಇವ್ರನ್ನೆಲ್ಲ ರೈತರಿಗಾಗಿ ಇನ್ನು ಪರಿಹಾರನ ಒದಗಿಸ್ಕೊಡ್ಬೇಕಂತ ಹೇಳಿ ಕೇಳ್ತೀನಿ. ಎಲ್ಲೆಲ್ಲಿ ಇದಾಗ್ಯಾವ ಎಲ್ಲ ಈ ಸುತ್ತಮುತ್ತ ಹಳ್ಳಿ ಕಂಪ್ಲೇಂಟಲ್ಲ, ಸುತ್ತಮುತ್ತ ಹಳ್ಳಿಗೆಲ್ಲ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಸಚ್ಚ ಹಚ್ಚಿದೆ ಯಾವ ಕಡೆ. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಸದಸ್ಯರು ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು. ರಘುವೀರ್ ಸಿದ್ದಿ, ಟಿವಿ ಕಂಪ್ಲಿ.